4 ಸೆಂಟಿಮೀಟರ್ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ಇದಕ್ಕೆ ಸಮರೂಪವಾದ ಮತ್ತೊಂದು ತ್ರಿಭುಜವನ್ನು ರಚಿಸಿರಿ. ರಚಿಸಬೇಕಾದ ಇನ್ನೊಂದು ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/2 ಈ ರೀತಿಯಾಗಿ ಒಂದು ಸಮಸ್ಯೆ ಇದೆ. ಈಗ ಮೊದಲನೇದಾಗಿ ಫಸ್ಟ್ ಒಂದು ತ್ರಿಭುಜವನ್ನು ರಚಿಸಬೇಕು. ಅಂದ್ರೆ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಅಳತೆ ಹೊಂದಿರುವಂತಹ ಒಂದು ತ್ರಿಭುಜವನ್ನು ರಚಿಸಬೇಕು. ಇದಕ್ಕೆ ಏನ್ ಮಾಡೋಣ, ಮೊದಲನೇದಾಗಿ ದೊಡ್ಡ ಬಾಹು ಯಾವುದಿದೆ ಅದಕ್ಕೆ ಪಾದವನ್ನು ಮಾಡ್ಕೊಳ್ಳೋಣ. ಈ 3 ಅಳತೆಗಳಲ್ಲಿ ದೊಡ್ಡ ಬಾಹು 6 ಸೆಂಟಿಮೀಟರ್ ಇದೆ. ಅದಕ್ಕೆ ಮೊದಲನೇದಾಗಿ ಪಾದವನ್ನು ಎಳ್ಕೊಳ್ಳೋಣ. 6 ಸೆಂಟಿಮೀಟರ್ ಅಳತೆಯುವಂತ ಒಂದು ರೇಖೆಯನ್ನು ಎಳೆದಿದ್ದೀನಿ. ಅದಕ್ಕೆ ಹೆಸರು BC ಅಂತ ಕೊಡೋಣ. 6 ಸೆಂಟಿಮೀಟರ್ ಇದೆ. ನಂತರ ಕೈವಾರದ ಸಹಾಯದಿಂದ ಇನ್ನು 2 ಬಾಹುಗಳು ಅಂದ್ರೆ ಉಳಿದಿರ್ತಕ್ಕಂಥ 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಅಳತೆ ನಿಮ್ಮ ಕೈವಾರ ಮತ್ತು ಸ್ಕೇಲ್ನ ಸಹಾಯದಿಂದ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡ್ಕೊಂಡ್ಬಿಟ್ಟು B ನಲ್ಲಿ ಇಟ್ಕೊಂಡು ಒಂದು ಕಂಸವನ್ನು ಕತ್ತರಿಸೋಣ. ಇನ್ನ 5 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಇನ್ನು 5 ಸೆಂಟಿಮೀಟರ್ ಉಳಿದಿದೆ, ಅದನ್ನ C ನಲ್ಲಿ ಇಟ್ಕೊಂಡು ಅದು ಕಂಸವನ್ನು ಕತ್ತರಿಸೋಣ. ಎರಡೂ ಸಹ ಒಂದಕ್ಕೊಂದು ಛೇದಿಸಿದ್ದಾರೆ. ಛೇದಿಸಿದವನ್ನ ಕಂಸವನ್ನ B ಮತ್ತು C ಗೆ ಸೇರಿಸಿ. ಸೇರಿಸಿದ ನಂತರ ನಮಗೆ ಹೊಸದಾಗಿ ಒಂದು ತ್ರಿಭುಜ ಕಾಣ್ತಾ ಇದೆ. ಅದಕ್ಕೆ A ಅಂತ ಹೆಸರು ಕೊಡೋಣ. ಇದು 5 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ಇಷ್ಟಾಗಿದೆ. ಈಗ ತ್ರಿಭುಜ ಆಯಿತು. ಈಗ ಅದೇ ರೀತಿ ಇರುವಂತಹ ಇನ್ನೊಂದು ಸಮರೂಪ ತ್ರಿಭುಜ ಬರಬೇಕು. ಹೆಂಗೆ ರಚಿಸೋದು ಅಂತಂದ್ರೆ, ಈಗ B ನಲ್ಲಿ ಒಂದು ಲಘುಕೋನ ಏರ್ಪಡುವಂತೆ ಒಂದು ರೇಖಾಖಂಡವನ್ನು ಎಳೆಯಿರಿ. ಎಳೆಯಬೇಕು. B ನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಒಂದು B' ಅಂತ ನನ್ನ ಹೆಸರು ಕೊಡಿ. B' ಅಂತ ಹೆಸರು ಕೊಟ್ಟಿನಿ. ಎಲ್ಲಿ B ನಲ್ಲಿ ಲಘುಕೋನ ಏರ್ಪಡುವಂತೆ BC ರೇಖೆಯ ನಡುವೆ ಮತ್ತು B' ಎರಡರ ನಡುವೆ ಒಂದು ಲಘುಕೋನ ಏರ್ಪಡಬೇಕು. ಲಘುಕೋನ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಒಂದು ಕೋನ. ನಂತರ ಏನ್ ಮಾಡಿ, ನಿಮ್ಮ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಏನಂತ, ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/2 ಇಲ್ಲಿ 3/2 ಅನುಪಾತವನ್ನು ಕೊಟ್ಟಿದ್ದಾರೆ. 2:3 ಅಂದ್ರೆ ಬಾಹುಗಳ ಅನುಪಾತ 2 ಮತ್ತು 3ರ ಅನುಪಾತದಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ಇರೋದು ಯಾವ್ದಿದೆ, 3 ಇದೆ. 3 ಇರೋದ್ರಿಂದ ನಿಮ್ಮ ಕೈವಾರದ ಒಂದು ನಿರ್ದಿಷ್ಟ ಅಳತೆಯನ್ನು ಬಳಸ್ಕೊಂಡ್ಬಿಟ್ಟು ಒಂದು ಕಂಸವನ್ನ ಆ B' ನಡುವೆ ಒಂದು ಕಂಸವನ್ನ ಕಟ್ ಮಾಡ್ತಾ ಬನ್ನಿ. ಕಟ್ ಮಾಡ್ತಾ ಬಂದಾಗ 3 ಬೇಕಾಗಿರೋದ್ರಿಂದ 3 ಕಂಸ. ಛೇದದಲ್ಲಿ ಎಷ್ಟು ಅಂದ್ರೆ ದೊಡ್ಡದಾಗಿದೆ, ಅಂಶ ಛೇದದಲ್ಲಿ ದೊಡ್ಡದಾಗಿದೆ, ಅಷ್ಟು ಭಾಗಗಳಾಗಿ ಆ ರೇಖೆಯನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಂತರ ಏನ್ ಮಾಡಿ, ಈಗ ಒಂದು ವಿಷಯ ಗಮನಿಸಬೇಕು. ಏನ್ ಗಮನಿಸಬೇಕು, ಈ ಅನುಪಾತದಲ್ಲಿ 2 ಮತ್ತು 3 ನಡಿದೆ. ಅಂದ್ರೆ ಚಿಕ್ಕದು ಯಾವ್ದಿದೆ, 2 ಇದೆ, ದೊಡ್ಡ ಬೆಲೆ 3 ಇದೆ. ಈಗ ಏನಾಗ್ತದೆ, ಅಂಶ 2 ಇರೋದ್ರಿಂದ, ಚಿಕ್ಕದಿರೋದ್ರಿಂದ ಹೊಸದಾಗಿ ಬರುವಂತ ತ್ರಿಭುಜದ ಒಳಭಾಗಕ್ಕೆ ಬರ್ತದೆ. ನೆನಪಿಲ್ಲ ಅದೊಂದು ಹೊಸದಾಗಿ ಬರುವ ತ್ರಿಭುಜದ ಒಳಭಾಗಕ್ಕೆ ಬರ್ತದೆ. ತ್ರಿಭುಜದ ಒಳಭಾಗಕ್ಕೆ ಬರುತ್ತದೆ ಯಾವಾಗ ಅನುಪಾತ ಅಂಶ ಕಡಿಮೆ ಇದ್ದಾಗ. ಅಂಶ ಕಡಿಮೆ ಇದ್ದಾಗ ಇರುವ ತ್ರಿಭುಜದ ಒಳಭಾಗಕ್ಕೆ ಹೊಸ ತ್ರಿಭುಜ ಬರ್ತದೆ. ಆಗಿರೋದ್ರಿಂದ ಏನ್ ಮಾಡ್ಕೊಳ್ಳೋಣ, ಈ 3ನೇ ಬಿಂದು ಅಂದ್ರೆ B1 B2 B3 ಅಂತ ಕೊಟ್ಕೊಂಡಾಗ ಈ 3ನೇ ಬಿಂದು ಕಂಸಕ್ಕೆ C ಅನ್ನ ಸೇರಿಸಬೇಕು. B3 ಮತ್ತು C ಅನ್ನ ಸೇರಿಸಿ. ಈಗ ಏನ್ ಮಾಡ್ಕೋಬೇಕು, ಗಮನಿಸಿ ಕಡೆ ಏನ್ ಮಾಡ್ಕೋಬೇಕು ಅಂದ್ರೆ, ಈ B3 ನಲ್ಲಿ ಇಟ್ಕೊಂಡು ಒಂದು ಕಂಸವನ್ನ ಕತ್ತರಿಸಿ. ಒಂದು ನಿರ್ದಿಷ್ಟ ಅಳತೆ ಇಟ್ಕೊಳ್ಳಿ. ಅಷ್ಟು ಇಟ್ಕೊಂಡು
ಒಂದು ಕಂಸವನ್ನು ಕತ್ತರಿಸಿ ಅದೇ ಅಳತೆ ಇಟ್ಕೊಂಡು ಮೇಲ್ಗಡೆ ಎಷ್ಟಿದೆ ಅಂಶದಲ್ಲಿ 2 ಇದೆ, ಅಂದ್ರೆ B2 ನಲ್ಲಿ B3 ಕೆಳಗಡೆ 3 ಇರೋದ್ರಿಂದ 3ನೇ ಕಂಸದಲ್ಲಿ ಕಟ್ ಮಾಡಿದ ಒಂದು ಕಂಸವನ್ನ, ನಂತರ ಅಂಶದಲ್ಲಿ 2 ಇದೆ, ಆದ್ರಿಂದ 2ನೇ ಬಿಂದುವಿನಲ್ಲಿ ಇಟ್ಕೊಂಡು ಅಳತೆಯನ್ನ ಬದಲಾವಣೆ ಮಾಡಬೇಡಿ, ಒಂದು ಕಂಸವನ್ನ ಕತ್ತರಿಸಿ. ನೋಡ್ತಾ ಇದ್ದೀರಾ? ನಂತರ ಏನ್ ಮಾಡಿ, ಆ 2 ಕಂಸಗಳು ನೋಡ್ತಾ ಇರಿ ಕರೆಕ್ಟಾಗಿ, 2 ಕಂಸಗಳ ಅಳತೆಯನ್ನು ಗಮನಿಸಿ. ನಂತರ ಅದೇ ಅಳತೆಯನ್ನ ಇಲ್ಲಿ ಇಟ್ಕೊಂಡು ನಂತರ ಅದನ್ನ ಕತ್ತರಿಸಿ. ಈಗ ಆ 2 ಕಂಸಗಳು ಒಂದಕ್ಕೊಂದು ಛೇದಿಸಿದವೆ. ಎಲ್ಲಿ ಛೇದಿಸಿದವೆ? ಇಲ್ಲಿಂದ ಇಲ್ಲಿ ಛೇದಿಸಿದವೆ. ಅವನ್ನೇನ್ ಮಾಡಿ BC ರೇಖಾಖಂಡಕ್ಕೆ ಸೇರಿಸಿ. ಅದರ ಮುಖಾಂತರ ಅವಾಗ ಏನ್ ಸಿಕ್ತು? C' ಸಿಕ್ತು. ಏನ್ ಸಿಕ್ತು? C' ಸಿಕ್ತು. ಗೊತ್ತಾಯ್ತಲ್ಲ? ಏನ್ ಮಾಡಿವು? ಛೇದದಲ್ಲಿ 3 ಇರೋದ್ರಿಂದ 3ನೇ ಕಂಸದನ್ನ ಬಿಂದುವನ್ನು ಗುರುತಿಸಿಕೊಂಡು ನಿರ್ದಿಷ್ಟ ಅಳತೆಯಲ್ಲಿ ಒಂದು ಕಂಸ ಎಳೆದಿದ್ದೀವಿ. ಅದೇ ಅಳತೆಯಲ್ಲಿ 2ನೇ ಬಿಂದು, ಯಾಕೆ ಅಂಶದಲ್ಲಿ 2 ಇದೆ, ಹಂಗಾಗಿ 2ನೇ ಬಿಂದುವಿನಿಂದ ಅದೇ ಅಳತೆಯಲ್ಲಿ ಕಂಸ ಕತ್ತರಿಸಿದೀವಿ. ನಂತರ ಈ ಅಳತೆಯನ್ನ ಕೈವಾರ ಸಹಾಯದಿಂದ ತಗೊಂಡು ಅದೇ ಅಳತೆ ಇಲ್ಲೂ ಸಹ ಕೈವಾರ ತಗೊಂಡು ಕತ್ತರಿಸಿದಾಗ 2 ಕಂಸಗಳು ಛೇದಿಸಿವು. ಅದರ ಮುಖಾಂತರ BCಗೆ ಸೇರಿಸಿದಾಗ ನಿಮಗೆ ಏನ್ ಸಿಕ್ತು? C' ಹೊಸ ಬಿಂದು ಒಂದು ಸಿಕ್ತು. ಈಗ ಏನ್ ಬೇಕು? ತ್ರಿಭುಜದ ಇನ್ನೊಂದು ಬಾಹು ಬೇಕು. ಏನ್ ಮಾಡಬೇಕು? ಅದೇ ಕೈವಾರದ ಸಹಾಯದಿಂದ ಏನ್ ಮಾಡಿ, ಇಲ್ಲಿ ಒಂದು ನಿರ್ದಿಷ್ಟ ಅಳತೆ ಇಟ್ಕೊಳ್ಳಿ. ಎಲ್ಲಿ? C ನಲ್ಲಿ ಇಟ್ಕೊಳ್ಳಿ. C ನಲ್ಲಿ ಇಟ್ಕೊಂಡು ಅದೇ ರೀತಿ ಒಂದು ಕಂಸವನ್ನು ಕತ್ತರಿಸಿ. C' ನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಕಂಸವನ್ನು ಕಟ್ ಮಾಡಿ. ಆಯ್ತಲ್ಲ? ಈಗ ಅವೆರಡರ ಅಳತೆ ತಗೊಳ್ಳಿ. ಮತ್ತೆ ಎಷ್ಟಿದೆ? ಓಕೆ, ಅದೇ ತಗೊಂಡ್ರಿ. ಇಲ್ಲಿ ನೋಡಿ, ಅದನ್ನ ಕಟ್ ಮಾಡಿ. ಓಕೆ, 2 ಕಂಸಗಳು ಒಂದಕ್ಕೊಂದು ಛೇದಿಸಿದವೆ, ಕಾಣಿಸಿದೆ. ಆ ಛೇದಿಸಿರೋದನ್ನ ABಗೆ ಸೇರಿಸಿ. ಹೆಂಗೆ ಸೇರಿಸೋದು? ನೋಡ್ತಾ ಇದ್ದೀರಾ? C' ಇಂದ ಅವುಗಳ ಮೂಲಕ ಸೇರಿಸಿ. ಸೇರಿಸಿದಾಗ ಮೇಲ್ಗಡೆ ನಿಮಗೆ ಏನಾಯ್ತು? ಒಂದು A' ಬಂತು, ಒಂದು ಹೊಸ ಬಿಂದು ಸಿಕ್ತು. ಗಮನಿಸಿ, ABC ಹಳೆ ತ್ರಿಭುಜ. ಚಿತ್ರದಲ್ಲಿ ABC ತ್ರಿಭುಜ, ABC ಹಳೆ ತ್ರಿಭುಜ, ಹಳೆ ತ್ರಿಭುಜ. ಇನ್ನು ಮತ್ತೆ ಗಮನಿಸಿ, A'BC', A'BC' ಹೊಸ ತ್ರಿಭುಜ, ಹೊಸ ತ್ರಿಭುಜ. ನೋಡಿದ್ರೆ ನಿಮಗೆ 2 ತ್ರಿಭುಜಗಳನ್ನ, ಅಂದ್ರೆ ABC ತ್ರಿಭುಜವನ್ನ ಮತ್ತೆ A'BC' 2 ತ್ರಿಭುಜಗಳನ್ನ ಗಮನಿಸಿದಾಗ ನಿಮಗೆ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿವೆ. ಅಂದ್ರೆ ನೋಡೋದಿಕ್ಕೆ ಒಂದೇ ತರ ಕಾಣ್ತಿದ್ದಾವೆ, ಆದ್ರೆ ಗಾತ್ರದಲ್ಲಿ ಬೇರೆ ಬೇರೆ ಇದಾವೆ. ಆಕಾರದಲ್ಲಿ ಒಂದೇ ಇದಾವೆ, ಗಾತ್ರದಲ್ಲಿ ಬೇರೆ ಬೇರೆ ಇದೆ. ಅದರಿಂದ ಇವನ್ನ ಏನಂತ ಕರೀಬಹುದು? ಸಮರೂಪ ತ್ರಿಭುಜಗಳು. ABC ಮತ್ತು A'BC' ಇವನ್ನ ಸಮರೂಪ ತ್ರಿಭುಜಗಳು ಅಂತೇಳಿ ಕರೀಬಹುದು. ಅರ್ಥ ಆಗಿದೆ? ಅದೇ ರೀತಿ ಒಂದು ಉದಾಹರಣೆಯನ್ನ ಕೊಡ್ತೀನಿ, ನೀವು ಮಾಡಿ. ಏನಿಲ್ಲ, ಅಲ್ಲಿ ಅಳತೆಗಳನ್ನ ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೇ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್. ಇಲ್ಲಿ ಬಂದ್ರೆ 3/4 ಅಷ್ಟು. ಅಂದ್ರೆ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ಇದಕ್ಕೆ ಸಮರೂಪವಾದ ಮತ್ತೊಂದು ತ್ರಿಭುಜವನ್ನು ರಚಿಸಿರಿ. ರಚಿಸಬೇಕಾದ ಇನ್ನೊಂದು ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 4ನೇ 3ರಷ್ಟಿರಬೇಕು. ಈ ರೀತಿಯಾಗಿ ನೀವೀಗೊಂದು ಮನೆ ಕೆಲಸ ಇದನ್ನು ನೀವು ಮಾಡಿ. ಓಕೆ.